ಡೋಂಟ್ ವರಿ ಮಗನೇ, ಧೈರ್ಯ ಕಳ್ಕೋಬೇಡ. ನಿನ್ನ ಸಾಕ್ಷಿ ಮದುವೆ ಖಂಡಿತ ಆಗತ್ತೆ, ಆದಷ್ಟು ಬೇಗ ಆಗತ್ತೆ. ನಾನು ತೆರೆ ಮರೆಯಲ್ಲಿ ನಿಂತ್ಕೊಂಡು ನಿಮ್ಮ ಮದುವೆ ಮಾಡಿಸ್ತೀನಿ. ಆದರೆ ಹೇಗೆ ಸಾಧ್ಯ ಡ್ಯಾಡ್? ಆ ಸೂರ್ಯ ಹೇಗೆ ಅಂದ್ ಕಳಿಸಿದ್ದಾನೆ ಅಂತ ಅಮ್ಮ ಹೇಳಿದ್ ಕೇಳಿದ್ರಲ್ಲ, ಆ ಸೂರ್ಯನಿಗೆ ಮುಂಚೆಯಿಂದನೂ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಈಗ ಸಾಕ್ಷಿಗೂ ಆಗ್ತಿಲ್ಲ. ಆದರೆ ಆದಿತ್ಯನ ಕಂಡ್ರೆ ಅವ್ರ ಮನೆಯಲ್ಲಿ ಎಲ್ರಿಗೂ ಇಷ್ಟ ಅಲ್ವಾ? ಆದಿತ್ಯನಿಗೋಸ್ಕರ ನಿನ್ನ ಅವಳ ಮದುವೆಗೆ ಅವ್ರ ಮನೆಯಲ್ಲಿ ಎಲ್ಲರೂ ಒಪ್ಕೋತಾರೆ. ಅಂದ್ರೆ ಸಾಕ್ಷಿ ಪ್ರೀತಿಯ ಅಣ್ಣ ಆದಿತ್ಯ ಈಗ ನನ್ನ ಕೈಯಲ್ಲಿದ್ದಾನೆ. ಡ್ಯಾಡ್, ನೀವು ಏನು ಹೇಳ್ತಾ ಇದ್ದೀರಾ? ಹೌದು, ಈಗ ಆದಿತ್ಯ ನನ್ನ ಕೈಯಲ್ಲಿದ್ದಾನೆ. ಅವನ ಮೂಲಕ ನಾನು ಇನ್ನೆಲ್ಲ ಆಸೆಗಳನ್ನ ನೆರವೇರಿಸ್ತೇನೆ. ಅಲ್ಲ, ಆದಿತ್ಯ ನಿಮ್ಮ ಹತ್ರ ಇದು ಹೇಗೆ ಸಾಧ್ಯ ಆಯ್ತು ಡ್ಯಾಡ್? ನಾನು ಧರಣೀಂದ್ರನ ಯೂಸ್ಲೆಸ್ ಅಂದ್ಕೊಂಡಿದ್ದೆ, ಆದರೆ ಹೇಗೋ ಕಷ್ಟಪಟ್ಟು ಆದಿತ್ಯನ ಹಿಡಿದಾಕಿದ್ದಾನೆ. ಹಾಗಾದ್ರೆ ಆದಿತ್ಯ ಇವಾಗ ಪೊಲೀಸ್ ಕಸ್ಟಡಿಲಿದಾನಾ? ಆದಿತ್ಯನ ಪೊಲೀಸ್ ಸ್ಟೇಷನ್ಗೆ ಕಳಿಸೋದಕ್ಕೆ ನಿಮ್ಮಪ್ಪ ಸ್ಟುಪಿಡ್ ಅಂದ್ಕೊಂಡಿದೆಯೇನೋ? ಅವನು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ರೆ ಅವರಪ್ಪ ಇಮ್ಮಿಡಿಯೇಟ್ ಆಗಿ ಬೇಲ್ ಕೊಟ್ಟು ಅವನನ್ನು ಬಿಡಿಸ್ಕೋತಾ ಇದ್ದ. ಅದಕ್ಕೆ ಧರಣೀಂದ್ರಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಡ, ನಮ್ಮ ತೋಟದ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ. ಇಷ್ಟೊತ್ತಿಗಾಗಲೇ ನಮ್ಮ ಜನ ಆ ಆದಿತ್ಯನ ಅರ್ಧ ಕೊಬ್ಬನ್ನ ಕರಗಿಸ್ತಾ ಇರ್ತಾರೆ. ಒಂದು ಸಲ ಆದಿತ್ಯನ ಚರ್ಮ ಸುಲಿದು ನೇತು ಹಾಕಿದ್ರೆ ದಾರಿಗೆ ಬರ್ತಾನೆ. ನಾವು ಅಲ್ಲಿ ಟಾರ್ಚರ್ ಕೊಟ್ರೆ ಇಲ್ಲಿ ಅವನ ತಂಗಿಗೆ ನೋವಾಗಬೇಕು. ಕೊನೆಗೆ ನಮ್ಮ ಟಾರ್ಚರ್ ತಡೆಯೋಕ್ಕಾಗದೇನೆ ಅವನು ನಿಮ್ಮ ಮಾತಿಗೆ ನಾನು ಒಪ್ಕೋತೀನಿ ಅಂತ ಬಾಯಿ ಬಡ್ಕೋಬೇಕು. ಸಾಕ್ಷಿ ಜೊತೆಗೆ ನಿನ್ನ ಮದುವೆ ಮಾಡಿಸ್ಬೇಕು ಅಂತ ನಾನು ಅವ್ರ ಮನೆಯಲ್ಲಿ ಇವನ ಮುಖಾಂತರನೇ ಒಪ್ಪಿಸ್ತೀನಿ. ಆಗ ವಿಧಿ ಇಲ್ಲದೆ ಅವ್ರ ಮನೆಯಲ್ಲಿ ಎಲ್ಲರೂ ಒಪ್ಕೊಳ್ಳೇಬೇಕಲ್ವಾ? ಎಲ್ಲಿ ಕರ್ಕೊಂಬಂದಿರ ನನ್ನ? ಹೇಳ್ತೀನಿ ನಡೆಯಲಿ. ಇದು ಸ್ಟೇಷನ್ ಅಲ್ಲ, ಎಲ್ಲಿ ಕರ್ಕೊಂಬಂದಿರ ನನ್ನ? ಹೌದು, ಇದು ಸ್ಟೇಷನ್ ಅಲ್ಲ. ಏನ್ ಮಾಡ್ತೀಯ ನೀನು? ತಪ್ಪು ಮಾಡ್ತಾ ಇದೀರಾ, ಇದೆಲ್ಲ ಸರಿ ಇರಲ್ಲ. ಏಯ್, ತಪ್ಪು ಸರಿ ಅನ್ನೋದನ್ನ ಪೊಲೀಸ್ನವ್ರಿಗೆ ನೀನು ಹೇಳ್ಕೊಡ್ಬೇಕಾ? ನೀನು ಮಾತ್ರ ಕಂಡ್ಕಂಡವ್ರಿಗೆಲ್ಲ ಚಾಕು ಹಾಕ್ಬೋದು, ನಾವು ಮಾತ್ರ ತಪ್ಪು ಮಾಡಬಾರ್ದ? ನಿನ್ನ ಮೈಯಲ್ಲಿ ಚರ್ಬಿ ಜಾಸ್ತಿ ಆಗಿದೆ, ಆ ಚರ್ಬಿನ ಹೇಗೆ ಇಳಿಸ್ತೀನಿ ಅಂತ ನೋಡ್ತಾ ಇರು. ಹಲೋ ಆರ್ಯ. ಹೇಳಿ ಡ್ಯಾಡ್. ಆದಿತ್ಯನ ಅರೆಸ್ಟ್ ಮಾಡಿದ್ರಂತೆ, ಹೌದಾ? ಇಲ್ವಲ್ಲ. ಹೌದಾ? ಅರೆಸ್ಟ್ ಮಾಡಿಲ್ವಾ? ಓಹೋ, ಆದಿತ್ಯನ ಅರೆಸ್ಟ್ ಮಾಡಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಧರಣೀಂದ್ರ ಹೋಗಿದ್ರಂತೆ ಡ್ಯಾಡ್. ಆದ್ರೆ ಅವನು ಅವ್ರ ಕೈಗೆ ಸಿಕ್ಕಾಕೊಳ್ಳೆ ತಪ್ಪಿಸ್ಕೊಂಡ್ಬಿಟ್ನಂತೆ. ಮತ್ತೆ ಆದಿ ನಿರೋಷನ್ ಜೊತೆ ಇರ್ಬೇಕಾದ್ರೆ ಯಾವುದೇ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರು. ಹೌದಾ? ಒಂದು ನಿಮಿಷ ಡ್ಯಾಡ್, ನಾನು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಸರಿ. ನನ್ನ ಕೆಲಸದ ಬಗ್ಗೆ ನನಗೆ ಹೇಳ್ಕೊಡೋಕೆ ಬರ್ತೀಯ ನೀನು? ಸರ್ ಯಾವ್ದೋ ಫೋನ್ ಬರ್ತೀನಿ ಸರ್. ನೀವು ವಿಚಾರಿಸ್ಕೊಂತ ಇರೋ, ಆಮೇಲೆ ಬಂದು ನಾನು ನೋಡ್ಕೊತೀನಿ. ಹಲೋ, ಹೇಳಿ ಸರ್. ಧರಣೇಂದ್ರ, ನೀವು ಆದಿತ್ಯನ ಅರೆಸ್ಟ್ ಮಾಡಿದ್ರಾ? ಇಲ್ಲವಲ್ಲ ಸರ್, ಅವನ್ನ ಹಿಡಿಯೋಕೆ ಹೋದಾಗ ಅವಾಗಲೇ ತಪ್ಪಿಸ್ಕೊಂಡ ಅಂತೇಳಿ ನಾನು ನಿಮಗೆ ತಿಳಿಸಿದ್ನಲ್ಲ ಸರ್. ಹೌದಾ? ನಿರೋಷ ಯಾಕೆ ಹೀಗೆ ಅಂದ್ಲು? ನೀವ್ಯಾಕೆ ಇಷ್ಟು ಜೋರಾಗಿ ಗೇಜುಸ್ರು ಬಿಡ್ತಾ ಇದ್ದೀರಾ? ಇಲ್ಲವಲ್ಲ ಸರ್, ಅದು ನನ್ನ ಹ್ಯಾಂಡ್ಸೆಟ್ ಪ್ರಾಬ್ಲಮ್ ಸರ್, ಒಂದೊಂದ್ಸಲ ಹಂಗೆ ಕೇಳಿಸೋದು. ಸರಿ, ಆದಿತ್ಯನ ಬಗ್ಗೆ ಏನೂ ಲೀಡ್ ಸಿಕ್ಕಿಲ್ವಾ? ಸರ್ ಇಲ್ಲ ಸರ್, ಅವನು ನಮಗೆಲ್ಲ ಎದುರ್ಕೊಂಡು ಬೇರೆ ಯಾವುದೋ ಊರಿಗೆ ಓಡೋಗಿದ್ದಾನೆ ಅನಿಸುತ್ತೆ. ಹಾಗೇನಾದ್ರು ವಿಷಯ ಗೊತ್ತಾದರೆ ನಾನು ಇಮಿಡಿಯೇಟಾಗಿ ನಿಮಗೆ ತಿಳಿಸ್ತೀನಿ ಸರ್. ಸರಿ, ನನಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ.
ಏನೋ ಲೋಫರ್, ನಿನ್ ಲವರ್ ಆಗ್ಲೇ ಆರಿಂಗ್ ವಿಷಯ ತಿಳಿಸಿದಾಳೆ. ನಿನ್ನ ಮನೆಯವ್ರು ಎಷ್ಟೇ ಹುಡುಕ್ಲಿ, ಆದ್ರೆ ಕಡೆಗೆ ಅವ್ರಿಗೆ ಸಿಗೋದು ಬರೀ ನಿನ್ ಡೆಡ್ ಬಾಡಿ ಮಾತ್ರ. ಗೊತ್ತಾಯ್ತಾ? ಏ ಬುಡ್ಡ, ತಗೋ ತಿನ್ನೋ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಅಲ್ಲಪಾದ ಸೇರ್ಕೊಂಡ್ಬಿಟ್ಯಾ? ತಗೋ ನುಂಗು. ಇವೆಲ್ಲ ಯಾರು? ನನಗೆ ಯಾಕೆ ಇಲ್ಲಿ ಕರ್ಕೊಂಬಂದ್ರೆ ಹೇಳೋವರೆಗೂ ನಾನು ಒಂದರಿ ಪಾನಿ ಕುಡಿಯೋಕ್ಕಿಲ್ಲ. ನಿಮಗೆ ಯಾರು ಕರ್ಕೊಂಬರಕ್ಕೆ ಹೇಳಿದ್ದು ನನ್ನ? ನಾನೇ ನಜೀರ್. ಸಾಬ್, ನೀವು ಯಾರು ಅಂತ ನೆನಪಾಯ್ತಾ ನಜೀರ್? ಆಯ್ತು ಆಯ್ತು ಸಾಬ್. ಏಯ್, ನೀವು ಆಚೆ ಇರೋ. ಸಾಬ್, ಅವತ್ತು 20 ವರ್ಷಕ್ಕೆ ಹಿಂದೆ ನಿಮ್ದು ಬೀಬಿ ಕರ್ಕೊಂಡು ನಮ್ದು ಮನೆಗೆ ಬಂದಿದ್ರಿ. ಅವ್ರಿಗೆ ಡೆಲಿವರಿ ಆಯಿತು. ಆಮ್ಯಾಕೆ ಅವರು ಸತ್ತು ಹೋಗ್ಬಿಟ್ರು. ಆ ಹುಟ್ಟಿದ ಮಗು ನಮ್ಮನ್ನ ಕೈಯಾಗೆ ಇಟ್ಬಿಟ್ಟು ನೀವು ಹೊರಟೋಗ್ಬಿಟ್ರಿ ಸಾಬ್. ಮತ್ತೆ ಬರಲೇ ಇಲ್ಲ ಸಾಬ್. ನಿಮ್ದಾಗೆ ನಾವು ಹೆಂಗೆ ಬರೆಯೋದು ಸಾಬ್? ಪರವಾಗಿಲ್ವೇ? ನೋಡಿ, 20 ವರ್ಷ ಆದರೂ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ಯಾ? ನಿನ್ನ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ. ಗುಡ್ ಸಾಬ್. ಇಷ್ಟು ವರ್ಷ ಎಲ್ಲಿದ್ರಿ ಸಾಬ್? ನಿಮ್ದು ತಲಾಶ್ ಮಾಡಿ ಬಹಳ ಕಷ್ಟಪಟ್ಟೆ ಸಾಬ್. ನಿಮ್ದು ಪತ್ತೆನೇ ಆಗಲಿಲ್ಲ. ನಿಮ್ದು ಮಗು ನಿಮಗೆ ತುಂಬಾ ಮಿಸ್ ಮಾಡ್ಕೊಳ್ತದೆ ಸಾಬ್. ಆ ಮಗುಗೆ ನಾನು ಬರೀ ಸಾಕಿದ್ದೀನಿ. ಅದು ನಮ್ದು ಭೇಟಿ ತರ. ಒಂದು ದಿನ ಮನೆಯಾಗಿ ಹೇಳ್ತಿದ್ರೆ ನಂದು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಸಾಬ್. ಆದ್ರೆ ನೀವು ಆ ಮಗುವಿಗೆ ಜನ್ಮ ಕೊಟ್ಟ ಅಬ್ಬಾಜಾನ್. ಈ 20 ವರ್ಷದಾಗೆ ಒಂದು ದಿನ ಆ ಮಗುಗೆ ನೋಡ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬರಲಿಲ್ಲ ಸಾಬ್? ಅನಿಸ್ತು, ತುಂಬಾ ಸಲ ಅನಿಸ್ತು. ಮತ್ತೆ ಯಾಕೆ ಬರಲಿಲ್ಲ ಸಾಬ್? ನೀವಿಷ್ಟು ದೊಡ್ಡ ಶ್ರೀಮಂತರು. ಆ ಮಗುಗೆ ನಮ್ದು ಗರೀಬ್ ಮನೆಯಾಗೆ ಬೆಳೆಯಕ್ಕೆ ಯಾಕೆ ಬಿಟ್ರಿ ಸಾಬ್? ಏನ್ ಮಾಡ್ಲಿ ನಜೀರ್, ಅವಾಗ ನನ್ನ ಪರಿಸ್ಥಿತಿ ಹಾಗಿತ್ತು. ತುಂಬಾ ಹೆಲ್ಪ್ಲೆಸ್ ಆಗಿದೆ. ಅಂದ್ರೆ ಅಂದ್ರೆ ನನ್ನ ಹೆಂಡತಿ ಮಗ ನಿಮ್ಮ ಹತ್ರ ವಸುಮತಿನ ಕರ್ಕೊಂಡು ಬಂದಿದ್ನಲ್ಲ, ಅದಕ್ಕೆ ಮುಂಚೆ ನನಗೊಂದು ಮದುವೆ ಆಗಿತ್ತು. ಮಗ ಕೂಡ ಇದ್ದ. ನಿರೋಷ, ಆದಿತ್ಯನ ಪೊಲೀಸ್ನವರು ಕರ್ಕೊಂಡು ಹೋಗಿಲ್ಲ ಅಂತ ಆರ್ಯ ಹೇಳ್ದ ಕಣೆ. ಇಲ್ಲಮ್ಮ, ಗಾಡ್ ಪ್ರಾಮಿಸ್. ಆ ದಿನ ನನ್ನ ಕಣ್ ಮುಂದೆ ಅರೆಸ್ಟ್ ಮಾಡಿದ್ರು. ಆಗ ನಾನು ಅಲ್ಲೇ ಇದ್ದೆ. ಹೌದಾ? ಹಾಗಾದ್ರೆ ಆರ್ಯ ಯಾಕೆ ಈ ರೀತಿ ಹೇಳ್ದ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆ ದಿನ ನಿಜವಾಗ್ಲೂ ಅರೆಸ್ಟ್ ಮಾಡಿದ್ರು. ಅಮ್ಮ, ಇನ್ನೊಂದ್ಸಲ ಫೋನ್ ಮಾಡಿ ಅಮ್ಮ, ವಿಷಯ ಗೊತ್ತಾಗುತ್ತೆ. ನಿರೋಷ, ನಾನು ಈಗಷ್ಟೇ ಸೂರ್ಯರಿಗೆ ಫೋನ್ ಮಾಡಿದೆ ಕಣೆ. ಅವರು ಆರ್ಯಂಗೆ ವಿಚಾರಿಸಿದ್ದಾರೆ. ಈಗ ಮತ್ತೆ ಫೋನ್ ಮಾಡಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಆದಿತ್ಯನ ಫೋನ್ ಬೇರೆ ತೆಗಿತಾ ಇಲ್ಲ, ಸ್ವಿಚ್ ಆಫ್ ಬರ್ತಾ ಇದೆ. ಈಗೇನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣೆ ನನಗೂ. ಅಮ್ಮ, ಕಮಿಷನರ್ಗೊಂದ್ಸಲ ಫೋನ್ ಮಾಡ್ತೀರಾ? ವಿಷಯ ಗೊತ್ತಾದ್ರೆ ಗೊತ್ತಾಗ್ಬೋದು. ಕಮಿಷನರ್ ನಂಬರ್ ನನ್ನ ಹತ್ರ ಇಲ್ಲ ನಿರೋಷ. ಆರ್ಯನ ಹತ್ರ ಇರುತ್ತೆ. ಆದರೆ ನಾನು ಕಮಿಷನರಿಗೆ ಫೋನ್ ಮಾಡಿದ್ರೆ ಆರ್ಯ ನನ್ನ ಬಗ್ಗೆ ತಪ್ಪು ತಿಳ್ಕೋದನ್ ಕಣೆ.
ಪೊಲೀಸ್ನವ್ರು ಮನೆಗೆ ಬರೋದಕ್ಕಿಂತ ಮುಂಚೆ ನೀನು ಆದಿತ್ಯ ಏನು ಮಾತಾಡ್ತಾ ಇದ್ರಿ? ಆದಿ ಬೇರೆ ಯಾವುದೋ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಹಾಗಾದ್ರೆ ಆದಿತ್ಯ ಅಲ್ಲಿಗೆ ಹೋಗಿರ್ಬೇಕೇನೋ? ಇಲ್ಲ ಅಮ್ಮ, ಚಾನ್ಸೇ ಇಲ್ಲ. ಆದಿತ್ಯನ ನನ್ನ ಕಣ್ಮುಂದೆನೆ ಅವನು ಕೈ ಕೋಳ ಹಾಕಿ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಅವನನ್ನ ಗ್ಯಾರಂಟಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರ್ತಾರಮ್ಮ. ಇಲ್ಲ ಕಣೆ, ನನಗೂ ಏನು ತೋಚ್ತಾ ಇಲ್ಲ. ನನಗೆ ತುಂಬಾ ಗಾಬರಿ ಆಗ್ತಾ ಇದೆ. ಇಲ್ಲಮ್ಮ, ಆ ಇನ್ಸ್ಪೆಕ್ಟರ್ ಸರಿ ಇಲ್ಲ. ಒಂದ್ಸಲ ಆದಿ ಅವ್ರ ಕೈಗೆ ಸಿಕ್ಲಿಲ್ಲ ಅಂತ ಅವ್ರಿಗೆ ಅವನ ಮೇಲೆ ತುಂಬಾ ಕೋಪ ಇರುತ್ತೆ. ಅವನನ್ನ ಕರ್ಕೊಂಡು ಹೋಗಿ ಹೊಡೆದು ಬಡ್ದು ಮಾಡ್ತಾರೇನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಇಲ್ಲ ಕಣೆ, ಆರ್ಯ ಈಗ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ಎಷ್ಟೇ ಆದರೂ ಆದಿತ್ಯ ಆರ್ಯನ ಅಣ್ಣ. ಬೇರೆ ಕ್ರಿಮಿನಲ್ಸ್ಗಳ ಥರ ಅವನಿಗೆ ಹೊಡೆದು ಬಡ್ದು ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ವೇಳೆ ಅರೆಸ್ಟ್ ಮಾಡಿದ್ರು ನಾಳೆ ಆದಿತ್ಯನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಸೂರ್ಯ ಅವ್ರು ಹೇಳಿದಾರೆ ಕಣೆ, ಆದಿತ್ಯಂಗೆ ನಾಳೆ ಜಾಮೀನು ಸಿಗುತ್ತೆ. ಇವತ್ತೊಂದಿನ ಹೇಗಾದರೂ ಕಳೆದ್ಬಿಟ್ರೆ ಸಾಕು. ಇದು ಸಾಲದು ಅಂತ ನಮ್ ಚಾಚ ಬೇರೆ ಕಾಣಿಸ್ತಿಲ್ಲ. ಒಂದಾದ್ಮೇಲೆ ಒಂದು ಟೆನ್ಷನ್ ನನ್ಗೆ. ಕಾಣಿಸ್ತಿಲ್ಲ ಅಂದ್ರೆ ಏನೇನು ರೋಷ? ಆದಿ ಅರೆಸ್ಟ್ ಆಗಿದ್ದೇನೆ ಅಂತ ಚಾಚ ಅಂತ ಹೇಳಕ್ ಹೋದಾಗ ಅವರಲ್ಲಿ ಇರ್ಲಿಲ್ಲ. ಯಾರು ಇಬ್ರು ಬಂದು ಕರ್ಕೊಂಡು ಹೋದ್ರಂತೆ. ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಇಪ್ಪತ್ತು ವರ್ಷದ ಹಿಂದಿನ ಮಾತು. ನಿರೋಷ ತಾಯಿ ವಸುಮತಿ ಆಗ್ತಾನೆ ನನ್ನ ಆಫೀಸಿಗೆ ಹೊಸದಾಗಿ ಸೇರ್ಕೊಂಡಿದ್ಲು. ನಾನೊಂದು ಹೊಸ ಬಿಸ್ನೆಸ್ ಶುರು ಮಾಡಿದ್ದೆ. ಆ ವಿಷಯವಾಗಿ ಆಗಾಗ ಹೊರಗಡೆಗೆ ಟೂರ್ಗೆ ಹೋಗಿ ಬರ್ತಾ ಇದ್ದೆ. ಜೊತೆಗೆ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಅವಳು ತುಂಬ ಚುರುಕಾಗಿ ಕೆಲಸ ಮಾಡೋಳು. ಅದನ್ನು ನೋಡಿ ನೋಡಿ ನನಗೆ ಅವಳ ಮೇಲೆ ತುಂಬ ಮನಸ್ಸಾಯಿತು. ಅವಳನ್ನ ಅಪ್ರಿಷಿಯೇಟ್ ಮಾಡ್ತಾ ಮಾಡ್ತಾ ಇಂಪ್ರೆಸ್ ಮಾಡಿದೆ. ಅವಳು ನನ್ನನ್ನು ಲವ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಆದರೆ ನನಗೀಗಾಗಲೇ ಮದುವೆ ಆಗಿದೆ ಅನ್ನೋ ವಿಷಯನ ಅವಳಿಗೆ ಹೇಳಕ್ಕೆ ಹೋಗಲಿಲ್ಲ. ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ನಿರೋಷ ತಾಯಿ ವಸುಮತಿಗೆ ಸುಳ್ಳು ಹೇಳಿ ನಂಬಿಸೋದು ನನಗೆ ಕಷ್ಟ ಆಗಲಿಲ್ಲ. ಯಾಕಂದ್ರೆ ಅವಳು ತುಂಬಾ ಇನ್ನೋಸೆಂಟ್ ಆಗಿದ್ಲು. PGಯಲ್ಲಿ ಇರ್ತಾ ಇದ್ಲು. ನಾನೇ ಅವಳಿಗೆ ಒಂದು ಮನೆನ ಲೀಸ್ಗೆ ಹಾಕ್ಕೊಟ್ಟೆ. ಆಗಾಗ ಅಲ್ಲಿಗೆ ಹೋಗಿ ಬರ್ತಾ ಇದ್ದೆ. ಒಂದು ದಿನ ಗೊತ್ತಾಯಿತು, ಅವಳು ನನ್ನ ಮಗುಗೆ ತಾಯಿ ಆಗ್ತಿದ್ದಾಳೆ ಅಂತ. ಆಯ್ತಾ ಟ್ರಿಪ್ಪು? ಹಾ, ತುಂಬಾ ಟಯರ್ಡ್ ಆಗಿದ್ದೀನಿ. ಸ್ವಲ್ಪ ಬೇಗ ಬಿಸಿನೀರು ಕಾಯಿಸು. ಯಾಕೆ ಅವಳು ಕಾಯಿಸ್ಕೊಡ್ಲಿಲ್ವಾ ಬಿಸಿನೀರು? ಯಾರ ಬಗ್ಗೆ ಹೇಳ್ತಿದೀಯ ನೀನು? ಅದೇ ಹೊಸದಾಗಿ ನಿಮ್ಮ ಆಫೀಸಿಗೆ ಸೇರ್ಕೊಂಡಿದ್ದಾಳಲ್ಲ, ನೀವ್ ಎಲ್ಲಿಗೆ ಹೋದ್ರು ನಿಮ್ ಹಿಂದಿಂದೇನೆ ಬರ್ತಾ ಇರ್ತಾಳಲ್ಲ, ಅವಳ ಬಗ್ಗೆ. ನೋಡು ವೈಜು, ನೀನು ಬೇರೆ ಹೆಂಗಸರ ತರ ಡೌಟ್ ಪಡೋದಕ್ಕೆ ಶುರು ಮಾಡಬೇಡ. ಅವಳು ನನ್ನ ಆಫೀಸಲ್ಲಿ ಸೆಕ್ರೆಟರಿ. ನನಗೆಲ್ಲ ಗೊತ್ತು. ಬೆಳಿಗ್ಗೆ ಆಫೀಸ್ ಸೆಕ್ರೆಟರಿ, ರಾತ್ರಿ ಹೊತ್ತು ನಿಮ್ ಪರ್ಸನಲ್ ಸೆಕ್ರೆಟರಿ ಅವಳು. ಹುಚ್ಚುಚ್ಚಾಗಿ ಮಾತಾಡಿದ್ರೆ ತೆಗೆದು ಬಾರ್ಸ್ಬಿಡ್ತೀನಿ ನೋಡು. ಹೊಡೀರಿ, ಹೊಡೆದ್ ಸಾಯಿಸ್ಬಿಡಿ ನನ್ನ. ಹೇಗಿದ್ರು ಹೊಸ ಹುಡುಗಿ ಸಿಕ್ಕಿದಾಳಲ್ಲ, ನಾನ್ ಯಾಕೆ ಬೇಕಿನ್ನ? ನಾನು ನನ್ನ ಮಕ್ಕಳು ಎಲ್ಲಾದ್ರೂ ಕೆರೆನ ಬಾವಿನ ನೋಡ್ಕೋತೀವಿ. ಕಮಾನ್ ವೈಜು, ಸುಮ್ಮನೆ ಏನೇನೋ ಮಾತಾಡ್ತೀಯಲ್ಲ ನೀನು. ನೀನ್ ತಿಳ್ಕೊಂಡಿರೋ ಹಾಗೆ ಏನೂ ಇಲ್ಲ. ನಮ್ಮ ಆಫೀಸ್ನವರು ನಿನಗೆ ಏನೇನೋ ಹೇಳ್ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ಹಾಗಾದ್ರೆ ನನ್ ಮೇಲೆ ಪ್ರಮಾಣ ಮಾಡಿ ಹೇಳಿ, ಆ ಹುಡುಗಿಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ, ಇನ್ಮೇಲೆ ಆ ಹುಡುಗಿನ ನೀವು ನೋಡೋದಿಲ್ಲ ಅಂತ. ಪ್ರಮಾಣ ಮಾಡಿ. ಮುಂದೆ ಏನಾಯಿತು ಅಂತ ನಿಮಗೆ ಗೊತ್ತಿದೆ. ನನಗೂ ನನ್ನ ಮಗಳನ್ನ ನೋಡಬೇಕು ಅಂತ ತುಂಬಾ ತುಂಬಾ ಆಸೆ ಇತ್ತು ನಜೀರ್ ಭಾಯ್. ಆದರೆ
ನನ್ನ ಹೆಂಡತಿ ಕಾರಣದಿಂದ ಅದು ಸಾಧ್ಯ ಆಗಲಿಲ್ಲ. ನೀವು ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ನಂಬಿಕೆ ಇತ್ತು. ಮುಂದೆ ಯಾವಾಗಲಾದರೂ ಬಂದು ಅವಳನ್ನ ನೋಡೋಣ ಅಂದ್ಕೊಂಡಿದ್ದೆ. ಆದರೆ ಕೆಲವು ಸಮಸ್ಯೆಗಳಿಂದ ಬರೋದಕ್ಕಾಗಲಿಲ್ಲ. ಅದೆಲ್ಲ ಸರಿ ಸಾವ್. ಅದೇ ನನಗೆ ಯಾಕೆ ಇಲ್ಲಿ ತಂದು ಹಾಕಿದ್ದೀರಿ? ನಿಮ್ದು ಭೇಟಿಗೆ ಇಷ್ಟು ವರ್ಷ ನೋಡ್ಕೊಂಡಿದ್ದಕ್ಕೆ ನಮ್ಗೆ ಇದು ಬಕ್ಷಿಸ್ ಕೊಡ್ತಾ ಇದ್ದೀರಿ? ನಜೀರ್ ಭಾಯ್, ನಮ್ಮ ಹುಡುಗರು ನಿಮಗೇನಾದರೂ ತೊಂದರೆ ಕೊಟ್ರ, ಹೊಡೆಯೋದು ಬಡಿಯೋದು ಮಾಡಿದ್ರ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿರ್ತಾನೆ? ಹಾ, ಚೆನ್ನಾಗೇ ನೋಡ್ಕೊಂಡ್ರು ಸಾಬ್. ಆದ್ರೆ ನನಗೆ ಯಾಕೆ ಇಲ್ಲಿ ತಂದು ಹಾಕಿದ್ದೀರಿ? ವಿಷಯ ಇದೆ. ಕಾರಣ ಇಲ್ಲದೆ ಈ ಚಿದಂಬರಂ ಯಾರನ್ನೂ ಕರೆಸಲ್ಲ. ಒಂದು ದಿವಸ ನಿರೋಷ ಆದಿತ್ಯನ ಜೊತೆಗೆ ನಮ್ಮ ಮನೆಗೆ ಬಂದಿದ್ಲು. ನಿಮ್ಮ ತಂದೆ ತಾಯಿ ಯಾರು ಅಂತ ಕೇಳಿದೆ. ಆಗ ಅವಳು ನಿಮ್ಮ ಹೆಸರು ಹೇಳಿದ್ಲು. ನಂಗೆ ತಕ್ಷಣ ಗೊತ್ತಾಯ್ತು ನಿರೋಷ. ಮತ್ತೆ ನಿರೋಷಗೆ ಯಾಕೆ ಮಾತಾಡ್ಸಿಲ್ಲ ಸಾಬ್? ಅದಕ್ಕೆ ಮಾತಾಡ್ಸಿದ್ರೆ ಬಹುತ್ ಖುಷಿ ಆಗ್ತಿತ್ತು. ಪಾಪ ಆ ಭೇಟಿ ಇವತ್ತಿಗೂ ಕೇಳ್ತದೆ, ನಮ್ದು ಅಬ್ಬಾಜಾನ್ ಯಾರು ಯಾರು ಅಂತ. ಅವಾಗ್ಲೂ ನಾನು ಯಾರು ಅಂತ ಅವಳಿಗೆ ಹೇಳೋ ಪೊಸಿಷನ್ನಲ್ಲಿ ನಾನು ಇರಲಿಲ್ಲ. ನಾನೇ ಅವಳ ತಂದೆ ಅಂತ ಅವಳಿಗೆ ಹೇಳ್ದೇನೆ ನಿರೋಷಾಗೆ ಸಹಾಯ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಇಷ್ಟರಲ್ಲೇ ನಾನೇ ನಿನ್ನ ತಂದೆ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಆದರೆ ಯಾರೋ ಒಬ್ಬ ಫೋನ್ ಮಾಡಿ ನಿರೋಷ ಬಗ್ಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ನಜೀರ್ ಭಾಯ್, ನಿರೋಷ ಬಗ್ಗೆ ಆಗಲಿ, ಅವಳ ತಾಯಿ ವಸುಮತಿ ಬಗ್ಗೆ ಆಗಲಿ, ನನಗೆ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ. ನೀವು ಯಾರಿಗಾದರೂ ಈ ವಿಷಯ ಹೇಳಿದ್ದೀರಾ? ಅದು ಅದು ನಾನು ಆದಿತ್ಯ ಒಬ್ಬನಿಗೆ ಈ ವಿಷಯ ಹೇಳಿದ್ದೀನಿ ಸಾಬ್. ಈಡಿಯಟ್ ನೀವು. ಆ ವಿಷಯ ಅವನಿಗೆ ಯಾಕೆ ಹೇಳಕ್ ಹೋದ್ರಿ? ಸಾಬ್, ಆದಿ ನಮ್ಮ ನಿರೋಷಗೆ ಬಹುತ್ ಪ್ಯಾರ್ಗೆ ಮಾಡ್ತಾನೆ. ನಮ್ಮ ನಿರೋಷಾಗೆ ಚೆನ್ನಾಗೇ ನೋಡ್ಕೊಳ್ತಾನೆ. ಅಚ್ಚ ಲಡ್ಕ ಸಾಬ್. ಅವನಿಗೆ ವಿಷಯ ಗೊತ್ತಿರಲಿ ಅಂತ ಹೇಳಿದೆ ಸಾಬ್. ಮಣ್ಣಂಗಟ್ಟಿ ನೋಡ್ಕೋತಾನೆ. ಅವನೊಬ್ಬ ಬೀದಿ ಪೊರ್ಕಿ. ಅವನು ನನ್ನ ಮಗಳಿಗೆ ಜೋಡಿ ಆಗೋದಕ್ಕೆ ಹೇಗೆ ಸಾಧ್ಯ ನಜೀರ್ ಭಾಯ್? ಇಲ್ಲ ಸಾಬ್, ಆದಿಗೆ ನಾನು ನೋಡಿದ್ದೀನಿ. ಸ್ವಲ್ಪ ಮಾತಂಗೆ ಖಡಕ್ ಹುಡುಗ, ಆದ್ರೆ ನಿರೋಷಾಗೆ ಚೆನ್ನಾಗೇ ನೋಡ್ಕೊಳ್ತಾನೆ. ಒಳ್ಳೆ ಜೋಡಿ ಆಗ್ತಾನೆ ಸಾಬ್. ಬುದ್ಧಿ ಇಲ್ಲ ನಿಮಗೆ. ಅವನು ನನ್ನ ಹತ್ರ ಕೆಲಸಕ್ಕಿದ್ದ. ಅವನು ಹೇಗೆ ಅನ್ನೋದು ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತು. ಅವನೊಬ್ಬ ಥರ್ಡ್ ರೇಟೆಡ್ ಲೋ ಕ್ಲಾಸ್ ಪೊರ್ಕಿ. ಅವನು ಗೊತ್ತಾ ನಿಮಗಿದು? ನೀವು ಅವನಿಗೆ ನನ್ನ ವಿಷಯ ಹೇಳಿದ ತಕ್ಷಣ ನನಗೆ ಫೋನ್ ಮಾಡಿ ಧಮಕಿ ಹಾಕಿದ. ಹಾ, ಹೌದಾ ಸಾಬ್? ದುಡ್ಡು ಬೇಕು ಅವನಿಗೆ. ದುಡ್ಡುಗೋಸ್ಕರ ಅವನು ಏನು ಮಾಡೋದಕ್ಕೂ ಸಿದ್ಧವಾಗಿದ್ದಾನೆ. ಇಂಥವ್ರು ಹೋಗಿ ಸಾಯಿಸು ಅಂತಂದ್ರೆ ಸಾಯಿಸ್ಬಿಡ್ತಾನೆ. ಅಂತ ಆದ್ಮಿ ಅವನು. ಗೊತ್ತಾ ನಿಮಗೆ? ಊರು ತುಂಬ ಅವನಿಗೆ ದುಶ್ಮನ್ಗಳಿದ್ದಾರೆ. ಅವನು ಯಾವಾಗ ಯಾರನ್ನ ಮರ್ಡರ್ ಮಾಡ್ತಾನೆ ಅಥವಾ ಅವನು ಯಾವಾಗ ಮರ್ಡರ್ ಆಗ್ತಾನೆ, ಅವನ ಮೇಲೆ ಯಾವ ಕೇಸ್ ಬುಕ್ ಆಗತ್ತೆ, ಯಾವಾಗ ಜೈಲಲ್ಲಿ ಹೋಗ್ತಾನೆ ಅಂತ ಯಾರು ಹೇಳಕ್ಕಾಗಲ್ಲ. ಅವನ್ನ ಮದುವೆ ಆಗೋಳು ಹೆಚ್ಚು ದಿನ ತಾಳಿ ಕುಂಕುಮ ಉಳಿಸ್ಕೊಳ್ಳೋದಕ್ಕಾಗಲ್ಲ. ಅಂಥವನಿಗೆ ಇಷ್ಟು ಬುದ್ಧಿನಿಂದ ಬೆಳೆಸಿದೋ ಆ ನಿರೋಷನ್ನ ಮದುವೆ ಮಾಡ್ಕೊಡೋದಕ್ಕಾಗತ್ತ? ಅರೆ ಅಲ್ಲ, ಆದಿತ್ಯ ಎಷ್ಟು ಖರಾಬ್ ಹುಡುಗ ಅಂತ ನನಗೆ ಗೊತ್ತಿರಲಿಲ್ಲ ಸಾಬ್. ನೀವು ಹೇಳೋದು ಬರಬರ ಐತೆ ಸಾಬ್. ಮೊನ್ನೆ ಯಾರಿಗೋ ಚಾಕು ಹಾಕಿದ್ದ. ನಜೀರ್ ಭಾಯ್, ಅವನು ಚಾಕು ಹಾಕಿದ್ದು ಬೇರೆ ಯಾರಿಗೂ ಅಲ್ಲ, ನನ್ನ ಮಗನಿಗೆ. ಹೌದಾ ಸಾಬ್? ಹೌದು. ಅವನು ಹೀಗೆ ಕೋಪ ಬಂದ್ರೆ ಕಂಡವ್ರನ್ನ ಸಾಯಿಸೋದಕ್ಕೆ ಹೋಗ್ತಾನೆ. ನಾಳೆ ನಿರೋಷ ಮೇಲೂ ಕೋಪ ಮಾಡಿಕೊಂಡು ಅವಳನ್ನು ಸಾಯಿಸೋದಕ್ಕೆ ಹೋದ್ರೆ ಏನ್ ಮಾಡ್ತೀರಾ ನಜೀರ್ ಭಾಯ್? ಹಾ, ಹೌದು ಸಾಬ್, ನೀವು ಹೇಳೋದು ಬರಬರ ಐತೆ. ಮನೆಯವ್ರಿಗೂ ಚಾಕು ಹಾಕಿದ್ದ ಅಂತ ಪೊಲೀಸ್ನವರು ಈಗ ಅವನಿಗೆ ಹುಡುಕ್ತಾ ಇದ್ದಾರೆ. ತಪ್ಪಿಸ್ಕೊಂಡು ನಮ್ಮನೆಗೆ ಬಂದು ಇದ್ದ. ಹಾ, ಈಗ ಅರ್ಥ ಆಯ್ತಾ ನಿಮಗೆ? ಇದನ್ನ ಮಾತಾಡೋಕೆ ಅಂತಾನೆ ನಾನು ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದು. ಈ ವಿಷಯನ ಬೇರೆ ಎಲ್ಲೂ ಮಾತಾಡೋಕೆ ಆಗ್ತಿರಲಿಲ್ಲ ನಜೀರ್ ಭಾಯ್. ಅದಕ್ಕೆ ನಮ್ಮ ಹುಡುಗರು ನಿಮ್ಮನ್ನ ಎತ್ತಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸರಿ ಸಾಬ್. ಆದ್ರೆ ಸಾಬ್, ನಿರೋಷ ಭೇಟಿ ಆದಿತ್ಯಗೆ ತುಂಬಾ ಇಷ್ಟಪಡ್ತಾ ಇದೆ. ನಿರೋಷಗೆ ಈ ವಿಷಯ ಹೇಳಿದ್ರೆ ಸುಮ್ಗೆ ಕಣ್ಣೀರು ಹಾಕ್ತದೆ ಸಾಬ್. ನಜೀರ್ ಭಾಯ್, ನೀವು ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ನೋಡಿ.
ನಿರೋಷ ಬೇಜಾರು ಮಾಡ್ಕೋತಾಳೆ ಅಂತ ಒಬ್ಬ ರೌಡಿ ಆದಿತ್ಯನಿಗೆ ನಮ್ಮ ನಿರೋಷನ ಕೊಟ್ಟು ಮದುವೆ ಮಾಡ್ಕೊಡಕ್ಕಾಗತ್ತಾ? नहीं नहीं ಇಲ್ಲ ಸಾಬ್ ಬಿಲ್ಕುಲ್ ಸಾಧ್ಯ ಇಲ್ಲ.